ಅದನ್ನ ಪ್ರೆಸ್ ಮಾಡ್ತಾ ಸ್ವಲ್ಪ ಹಿಂದೆ ಹೋಗ್ಬೇಕು. ಎಕ್ಸೇಲ್ ಮಾಡ್ತಾ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಈಗ ಕಾಲು ಬೆರಳನ್ನ ಒಳಗಡೆ ಹಾಕೊಂಡಿದ್ವಿ, ಇಲ್ಲಿಂದ ನಿಧಾನ ನೋಡಿ ನೇರ ಅಧೋಮುಖ ಶ್ವಾನಾಸನ. ಈಗ ಶೋಲ್ಡರ್ ಹತ್ರ ಬರ್ತಾ ಇದೆ, ಏನ್ ಮಾಡಬೇಕು ನೋಡಿ, ಶೋಲ್ಡರ್ ಹತ್ರ ಬರ್ತಾ ಇದೆ ಹೀಗೆ, ಅದು ಸ್ವಲ್ಪ ಕೈ ಪಾಯಿಂಟ್ ಮಾಡಬೇಕು. ಈಗ ನೋಡಿ ಶೋಲ್ಡರ್ ಓಪನ್ ಆಗಿದೆ, ಅಲ್ಲಿಂದ ತಡಬೇಕು, ಹಿಂದಕ್ಕೆ ತಡಬೇಕು, ಹಿಗ್ಗಿಸ್ಬೇಕು. ಎದೆಯ ಗೂಡು ಹಿಗ್ಗಿಸ್ಕೊಳ್ತಾ ಹೋಗ್ಬೇಕು, ಪಾದ ಚೆನ್ನಾಗಿ ಒತ್ತಬೇಕು, ನೇರ ಮಾಡ್ತಾ ಇಲ್ಲ, ಸ್ವಲ್ಪನೂ ಕೂಡ ಕುಸಿಬಾರ್ದು ಮಾಡಿ. ಕಾಲನ್ನ ಮಡಿಸ್ಕೊಡಿ, ಕಾಲು ಬೆರಳು ಒಳಗೆ ಸ್ವಲ್ಪ ಹಿಂದೋಗಿ, ಈಗ ಮುಷ್ಟಿ ಟೈಟ್ ಮಾಡಿ. ಈಗ ನಿಧಾನ ಕಾಲ ನೇರ ಮಾಡಬೇಕು, ಸ್ವಲ್ಪ ಹಾಗೆ ನೇರ ಮಾಡಿ, ಟೈಟ್ ಮಾಡಿ, ಇನ್ನೊಂದು ನೇರ ಮಾಡ್ತಾ ಹೋಗ್ಬೇಕು. ಶೋಲ್ಡರ್ ಓಪನ್ ಆಗಿ, ಶೋಲ್ಡರ್ ಓಪನ್ ಆಗಿ, ಟೈಟ್ ಆಗಿ ಇಟ್ಕೊಳ್ಬೇಕು. ನಿಧಾನಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್ ಆಯ್ತಾ. ಸೊ ಅದನ್ನು ತುದಿಯನ್ನ ಮುಷ್ಟಿ ಒಳಗಡೆ ಸೇರಿಸ್ಬೇಕು, ಆಮೇಲೆ ಹಿಂದೆ ಹೋಗ್ಬೇಕು. ಪ್ರೆಸ್ ಮಾಡ್ತಾ ಇರಬೇಕು, ಗಟ್ಟಿ ಮುಷ್ಟಿ ಒಳಗಡೆ ಟೈಟ್ ಮಾಡಬೇಕು. ವಾಪಸ್ ಏಳುವಾಗ, ವಾಪಸ್ ಹೇಳ್ತೀವಲ್ಲ, ಏಳುವಾಗ ಶರೀರ ಮುಂದೆ ಬರುವಾಗ ಅದನ್ನು ನೋಡ್ಕೊಳ್ಳಿ, ಆಮೇಲೆ ಬರೀ ಹೀಗಿದೆಯಾ, ಇಲ್ಲಿಂದ ನಿಧಾನ ಮುಂದೆ ಬರುವಾಗಿಲ್ಲ, ಇಲ್ಲಿದೆ ಹೀಗೆ ಇರ್ಬೇಕು, ನೇರ ಮಾಡಬೇಕು. ಹೀಗಿದೆಯಾ, ಇಲ್ಲಿಂದ ನೇರ ಹಿಗ್ಸ್ಬೇಕು. ಆಮೇಲೆ ಮೊಣಕಾಲನ್ನು ನೆಲದಿಂದ ನಿಧಾನ ಎತ್ತಬೇಕು, ಹಾಗೆ ನೇರ ಮಾಡಬೇಕು. ಪಾದ ಒತ್ತಬೇಕು, ಚೆನ್ನಾಗಿ ಉದ್ದ 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 ಹಿಗ್ಸ್ಬೇಕು, ಚೆನ್ನಾಗಿ ಹೊಟ್ಟೆ ಪೂರ್ಣ ಒಳಗೆ ಹಿಗ್ಗಿಸ್ತಾ ಇದೆ. ಮತ್ತೆ ಹಾಗೆ ವಾಪಸ್ ರಿಲ್ಯಾಕ್ಸ್ ಶಶಾಂಕಾಸನ ಮಾಡಿ ವಾಪಸ್ ಮಾಡಿ. ಸರಿ, ಸ್ವಲ್ಪ ಅಗಲ ಇಟ್ಕೊಳ್ಳಿ, ಕೈ ಸ್ವಲ್ಪ ಅಗಲ ಇಟ್ಟು ಹಾಗೆ ಹೋಗಿ ಕೆಳಗೆ, ಶಶಾಂಕಾಸನ ರೈಟ್ ಹೋಗಿ ಕೆಳಗೆ ಹಾಗೆ ಹೋಗ್ಬೇಕು. ಸ್ವಲ್ಪ ಈಗ ತಲೆ ತಲೆ ಹಾಗೆ ಮುಂದೆ ನೋಡ್ತಾ ಇದೆ. ಈಗ ಕೈ ನೇರ ಮಾಡಿ, ಕೈ ನೆಲದಿಂದ ಸ್ವಲ್ಪ ಮೇಲೆ ನೇರ ಮಾಡಿ, ಕೈ ಬೀಳ್ಬಾರ್ದು. ಈಗ ನಿಧಾನ ಕಾಲು ನೇರ ಮಾಡಬೇಕು, ಕಾಲು ಬೆರಳು ಒಳಗೆ ಕೊಡ್ಬೇಕು, ನೇರ ಮಾಡಿಕ್ಕಾಗಲ್ಲ. ನೋಡಿ ಮುಂದೋಯ್ತು ಗಾಡಿ, ಮುಂದಗಡೆ ಬರುವಾಗಿಲ್ಲ, ವಾಪಸ್ ಕೆಳಗೆ ವಾಪಸ್. ಈಗ ನಿಧಾನ ಹಾಗೆ ಜೋರಿ ಸ್ಟ್ರೈಟ್, ಕಾಲು ನೇರ ಮಾಡಿ, ಶರೀರ ಮುಂದೆ ಬರಬಾರ್ದು, ಅಲ್ಲಿಯೇ ನೇರ ಮಾಡಬೇಕು, ನೇರ ಅಲ್ಲಿಯೇ ನೇರ ಮಾಡಬೇಕು, ನೇರ ಮಾಡಿ. ಸೊಂಟ ಎತ್ತಿ ಅಧೋಮುಖ ಶ್ವಾನಾಸನ. ಪ್ರೆಸ್ ದ ಟೋಸ್, ಪ್ರೆಸ್ ದ heel, push the button. ಎತ್ತಿಕಡೆ ನೇರ ಮಾಡಿ. ಅಪ್ಪರ್ ಬ್ಯಾಕ್ ಅದನ್ನ ಪುಷ್ ಮಾಡಬೇಕು, ಕೈ ಬೆಂಡ್ ಮಾಡುವಾಗ ಜರ್ಕ್ ಕೊಡುವಾಗ ನೇರ ಮಾಡಿ. ನಿಧಾನಕ್ಕೆ ರಿಲ್ಯಾಕ್ಸ್. ಅಧೋಮುಖ ಶ್ವಾನಾಸನ ಮಾಡಬೇಕು, ಗೊತ್ತಾಯ್ತಲ್ಲ. ಅಧೋಮುಖ ಶ್ವಾನಾಸನ ಮಾಡ್ತಾ ಹಾಗೇ ಕೆಳಗೆ. ಆಮೇಲೆ ಏನ್ ಮಾಡಬೇಕು ಅಂದ್ರೆ, ಎಡಗೈಯನ್ನ ಪ್ರೆಸ್ ಮಾಡ್ತಾ ಕಾಲು ಬೆಂಡ್ ಮಾಡಿ ನಿಧಾನ ಹಾಗೆ ಕಾಲಿಟ್ಟು ಪ್ರೆಸ್ ಮಾಡಿ ಟರ್ನ್ ಮಾಡಬೇಕು. ಆಮೇಲೆ ಮತ್ತೆ ಕೈ ಮತ್ತೆ ನಿಧಾನ ಕೆಳಗೆ ಟರ್ನ್ ಮಾಡಬೇಕು, ಕೈ ಪ್ರೆಸ್ ಮಾಡಬೇಕು, ಮತ್ತೆ ಹಾಗೆ ಅಧೋಮುಖ ಶ್ವಾನಾಸನ ಮಾಡಬೇಕು. ಕೆಳಗೆ ಸರಿ ಮಾಡಿ. ಒಂದು ಇಲ್ಲಿ ಬರುತ್ತೆ ಅಂದ್ರೆ ಕೈಯಿನ ಲೈನಲ್ಲಿ, ಗೊತ್ತಾಯ್ತಲ್ಲ. ನೋಡಿ, ಇಲ್ಲಿಂದ ಅಧೋಮುಖ ಶ್ವಾನಾಸನ ಒಂದು ಸೈಡ್ ನಾನು ಮಾಡಿದ್ರೆ ಇಲ್ಲಿಂದ ಹೀಗೆ ಮಾಡ್ತೀನಿ,
ಇಲ್ಲಿಂದ ನಿಧಾನ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹೀಗೆ ಬರಬೇಕು. ಅರ್ಧಮಂಡಲ ಶ್ವಾನಾಸನ ಹೀಗೆ ಬರಬೇಕು. ಇಲ್ಲಿ ಹಾಗೆ ಪಕ್ಕಕ್ಕೆ ಹೋಗ್ಬೇಕು. ನಮಗೆ ಜಾಗ ಇಲ್ಲ ಇಲ್ಲಿ, ಆರು ಮಾಡಿ ತೋರಿಸಿ. ಇಲ್ಲಿಂದ ನಿಧಾನ ಮತ್ತೆ ಹಾಗೆ ಹೋಗಿ ನಿಧಾನ ಮತ್ತೆ ಅಧೋಮುಖ ಶ್ವಾನಾಸನ ಮಾಡಬೇಕು. ಗೊತ್ತಾಯ್ತಲ್ಲ? ನಾನು ಸ್ವಲ್ಪ ಕಾಲು ಹತ್ತಿದ್ದೀನಿ, ಜಾಗ ಇಲ್ಲಿ ಒಂದು ರೌಂಡ್ ಬರಬೇಕು. ಎಸ್ ಮಾಡಿರೋಣ. ಲೆಫ್ಟ್ ಸೈಡ್ ಹೋಗಿ ಹೋಗಿ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಸ್ಟೆಪ್ ಬೈ ಸ್ಟೆಪ್. ಕೈ ಎಳೆಯಬೇಕು, ಕೈ ಏನ ಮಾಡಬೇಕು, ಕೈ ಬಿಸಿಬಾರದು. ಹಾಗೆ ನಿಮ್ಮ ಕಾಲನ್ನ ಎರಡು ಕಾಲನ್ನ ಕೈನ ಮೇಲೆ ತರಬೇಕು ಈ ಕಡೆಗೆ. ಮತ್ತೆ ನಿಧಾನ ವಾಪಸ್ ಹೋಗಿ ಆ ಕಡೆ ಮಧ್ಯದಲ್ಲಿ ಅಧೋಮುಖ ಶ್ವಾನಾಸನ ಮಾಡಿ ಇಟ್ಕೊಳ್ಳಿ. ಅಲ್ಲಿಂದ ನಿಮ್ಮ ರೈಟ್ ಸೈಡ್ ಮತ್ತೆ ವಾಪಸ್ ಹೋಗಿ ಅಧೋಮುಖ ಶ್ವಾನಾಸನ. ರಿಲ್ಯಾಕ್ಸ್. ಭುಜ ಮುಂದಕ್ಕೆ, ಕಾಲಿನ ಬೆಂಡ್ ಮಾಡಬೇಕು ಮುಂದೆ. ಹಾಗೆ ಎಡಗೈಯನ್ನ ಹಾಗೆ ನೇರದಲ್ಲಿ ನೋಡಿ, ಅಲ್ಲಿ ಬಲ ಎಡಗಾಲಿ ಹಿಮ್ಮಡವನ್ನು ಎತ್ಕೊಂಡ್ಬಿಡ್ಬೇಕು. ಕೈ ಪ್ರೆಸ್ ಮಾಡಬೇಕು, ಪಾದ ಪ್ರೆಸ್ ಮಾಡ್ತಾ ಇರಬೇಕು, ಒಳ ಮಿಂಚು ಪ್ರೆಸ್ ಮಾಡಬೇಕು. ಆಮೇಲೆ ನಿಧಾನ ಕಾಲನ್ನ ಎತ್ತಬೇಕು. ಪಾದದ ಒಳ ಮಿಂಚು ಬರ್ತಾ ಇರ್ತದೆ, ಸ್ವಲ್ಪ ಶರೀರ ಮುಂದೆ ಬಂದ್ಬಿಡುತ್ತೆ, ಸ್ವಲ್ಪ ಹಿಂದೆ ತಗೋಬೇಕು. ಹೀಗೆ ಪಾದ ಹಾಗೆ ತಿರ್ಸ್ಕೊಳ್ಬೇಕು, ತಲೆ ಎತ್ತಬೇಕು, ಮುಂದೆ ನೋಡ್ತಾ ಇರಬೇಕು. ಒಮ್ಮೆ ಕಾಲು ಬೆಂಡ್ ಮಾಡಬೇಕು, ಮುಂದಿನ ಕೆಳಗಡೆ ಇರುವ ಕಾಲು. ಅಲ್ಲಿಂದ ನೇರ ಮಾಡಿ ಸ್ವಲ್ಪ ಮೇಲೆ ಕೊಡಿ. ಇಲ್ಲಿಂದ ಎತ್ತುವಾಗ ಸೀದೆ ಪ್ರೆಸ್ ಮಾಡ್ತಾ ಇರಬೇಕು. ನಿಧಾನ ಟರ್ನ್ ಮಾಡಬೇಕು. ಕೈ ಪ್ರೆಸ್ ಮಾಡ್ತಾ ಕಾಲು ಕುಸಿಬಾರ್ದು. ಒಮ್ಮೆ ಮುಂದೆ ನೋಡಬೇಕು, ಸ್ವಲ್ಪ ಶರೀರ ಹಿಂದಕ್ಕೆ. ಆಮೇಲೆ ಸ್ವಲ್ಪ ಹಾಗೆ ಮೇಲೆ ನೋಡುವ ಪ್ರಯತ್ನ ಮಾಡುವಾಗ ಕೆಳಗಡೆ ಬರುತ್ತೆ ಕಾಲು. ಮತ್ತೆ ನೇರ ಮಾಡಬೇಕು, ಸ್ವಲ್ಪ ಮೇಲೆ ನೋಡಬೇಕು, ಮತ್ತೆ ನೇರ ಮಾಡಬೇಕು, ಸ್ವಲ್ಪ ಮೇಲೆ ನೋಡಬೇಕು, ಮತ್ತೆ ನೇರ ಮಾಡಬೇಕು, ಮತ್ತೆ ಮೇಲೆ ನೋಡಬೇಕು. ಮೇಲಕ್ಕೆ ಎಳಿತಾ ಇರಬೇಕು, ಟರ್ನ್ ಮಾಡ್ತಾ. ಎಸ್ ಮಾಡೋಣ. ಲೆಫ್ಟ್ ಫಿಂಗರ್ಸ್ ಕಪ್ ಶೇಪ್ ಹಾಗೆ ಮುಂದಿಟ್ಕೊಳ್ಳಿ. ಕಾಲಿನ ನೇರ ಬಲಗೈ ಸೊಂಟದ ಸ್ವಲ್ಪ ವೇಟ್ ಹಿಂದಕ್ಕೆ. ಕಾಲು ನೇರ ಮಾಡ್ತಾ ಸ್ವಲ್ಪ ಶರೀರ ಹಿಂದಕ್ಕೆ. ಕೈ ಕಪ್ ಶೇಪ್. ನಿಧಾನ ರೈಟ್ ಸೈಡ್ ಇಂದ ಹಾಗೆ ತಲೆಯನ್ನು ಮೇಲೆ ನೋಡುವ ಪ್ರಯತ್ನ ಮಾಡಬೇಕು. ಕಾಲು ಇಳಿತಾ ಇರಬೇಕು, ಕುಸಿಬಾರ್ದು. ಲಿಫ್ಟ್ ಮಾಡಿ, ಟರ್ನ್ ಬಾಡಿ, ಕಾಲಿನ ಸ್ವಲ್ಪ ತಲೆ ಹಿಂದೆ ಬನ್ನಿ. ಎಡಗಾಲ ಮುಂದೆ ಇಟ್ಕೊಳ್ಳಿ, ಕೈ ಸೊಂಟ ಮೇಲೆ, ಭುಜ ಕಾಲು ಜಸ್ಟ್ ಬೆಂಡ್ ಮಾಡಿ. ಹಾಗೆ ರೈಟ್ ಫಿಂಗರ್ ಕಪ್ ಶೇಪ್, ರೈಟ್ ಲೆಗ್ ಸ್ವಲ್ಪ ಹಾಗೆ ಮೇಲೆ ಕಾಲು ಏನ ಮಾಡಿ. ವೇಟ್ ಹಿಂದಕ್ಕೆ, ಶರೀರದಿಂದ ತಗೊಳ್ತಾ ನಿಧಾನ ಲೆಫ್ಟ್ ಸೈಡ್ ಟರ್ನ್ ಅಂತ ಮಾಡಿ. ಕಾಲು ನೇರ ಮಾಡಿ, ಕಾಲು ಸ್ಟ್ರೆಚ್ ಮಾಡಿ. ಇಲ್ಲಿ ಹಿಂದಕ್ಕೆ ಕೈ ಸೊಂಟದ ಮೇಲೆ ಇರಬೇಕು, ಕಾಲು ನೇರ ಮಾಡಿ. ಇಲ್ಲಿ ನಿಧಾನಕ್ಕೆ ವಾಪಸ್ ರಿಲ್ಯಾಕ್ಸ್. ತಾಗಿಸಬಾರ್ದು. ಯಾಕೆ ತಾಗಿಸಬಾರ್ದು? ಕಾಲು ನೇರ ಮಾಡಿದಾಗ ನಾನು ಕಾಲಿಗೆ ಬೆಂಡ್ ಮಾಡಿಲ್ಲ. ಕಾಲು ನೇರ ಮಾಡಿದಾಗ ಏನಾಗುತ್ತೆ, ಗೋಡೆ ಟಚ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಡ್ಬೇಕು. ಸೊ ಅದಕ್ಕೆ ಪ್ರಾರಂಭದಲ್ಲೇ ಅದನ್ನು ಮಾಡುವ. ಸ್ವಲ್ಪ ಹಾಗೆ ಹಿಂದಕ್ಕೆ ಸರಿ, ಹಾಗೆ ನಾನೇ ಕೆಳಗೆ. ಇಲ್ಲಿಂದ ತೊಡೆ ಮತ್ತು ಒಳಗೆ ತರಬೇಕು, ಪೂರ್ತಿ ಒಳಗೆ ತಳ್ತಾ ಕೆಳಗಡೆ. ಆಮೇಲೆ ನೋಡಿ ಕಾಲು ನೇರ ಮಾಡ್ತಾ ಟರ್ನ್ ಮಾಡಿ. ಆಮೇಲೆ ಕೈ, ಆಮೇಲೆ ಮೇಲೆ ಸ್ವಲ್ಪ ಮುಂದೆ
ಪರಿವೃತ್ತ ಪಾರ್ಶ್ವಕೋನಾಸನ. ಸ್ವಲ್ಪ ಕೆಳಗಡೆ ಬರಬೇಕು. ಮಾಡಿ. ಎಸ್, ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಮುಂದೆ ಸ್ವಲ್ಪ ಕಾಲು ಮುಂದೆ. ಇಲ್ಲಿ ಸ್ವಲ್ಪ ಕಾಲಿದೆ. ಬಸ್ ಸರ್. ಈಗ ಎಲ್ಲರೂ ಎಡಗೈ ಲೆಫ್ಟ್ ಹ್ಯಾಂಡ್ ಅಪ್ ಎತ್ತಿ ಮೇಲೆ ಹಾಗೆ ಸೈಡ್ ಬೆಂಡಿಂಗ್ ಮಾಡ. ಹಾಗೆ ನಿಧಾನ ಮುಂದುವಾಗುವಾಗ ಬಲಗೈಯಿಂದ ತೊಡೆಯನ್ನು ಒಳಗೆ ಪುಷ್ ಮಾಡಿ. ಹಾಗೆ ಹೋಗಿ ಕಕ್ಷೆ ಕೆಳಗಡೆ ಹಾಗೆ ಹೋಗ್ಬಿಡಿ. ಈಗ ಮುಂದಿನ ಕಾಲ ಸ್ವಲ್ಪ ಸರಿಸಿ ಹಿಂದಿನ ಕಾಲ ನಿಧಾನ ಗೋಡೆಗೆ ಹೋಗಿ ಹಾಗೆ ನೇರ ಮಾಡಿ. ಗೋಡೆಗೆ ಹೋಗಿ ನೇರ ಮಾಡಿ. ನೇರ ಮಾಡಬೇಕು. ಸ್ವಲ್ಪ ಕಾಲು ಸರಿಸಿ, ಮುಂದಿನ ಕಾಲು ಸರಿಸಿ. ಮುಂದೆ ಎಲ್ಲರೂ ಸರಿಸಿ ಕಾಲು ನೇರ ಮಾಡಿ. ಹಿಂದಿನ ಕಾಲು ಗೋಡೆಗೆ ಹೋಗ್ಬೇಕು. ಈಗ ಕೈ ರೈಟ್ ಹ್ಯಾಂಡ್ ಕಿವಿಯ ಮೇಲೆ ಪಾರ್ಶ್ವಕೋನಾಸನ. ಹಾಗೆ ಹೇಳ್ಕೊಳ್ಳಿ. ಪ್ರೆಸ್ ದ ಹೀಲ್. ಇಷ್ಟ ಬಟನ್ ಸರಿ ನೇರ ಮಾಡಿ. ಎಡಗೈ ಚೆನ್ನಾಗಿ ಪ್ರೆಸ್ ಮಾಡಿ. ಹಿಮ್ಮಡ ಗೋಡೆ ಹೋಗಿ. ಕೈ ಶಾರ್ಪ್ ಆಗಿ ಹೇಳ್ಕೊಳ್ಳಿ. ಬಟನ್ ಪುಷ್ ಮಾಡಿ. ಕೆಳಗಡೆ ಪುಷ್ ಮಾಡಿ. ಸೈಡ್ ಬರಬೇಕು. ಈ ಕಡೆ ಟರ್ನ್ ಮಾಡಿ. ನಿಧಾನವಾಗಿ ವಾಪಸ್ ಬನ್ನಿ. ಕೈ ಕವರ್ ಆಗಬೇಕು. ಈ ಕಡೆ